ನಮಸ್ಕಾರ, ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್. ಎಲ್ಲೇ ಇದ್ರೂ ಪ್ರಪಂಚದಲ್ಲಿ ನೀವು, ನಾನು ಆನಂದ್ ರಾವ್ ನಮ್ಮೇರಿಕಾ ವಿಶೇಷ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ನಮ್ಮ ನ್ಯೂ ಜೆರ್ಸಿಯ ಬೃಂದಾವನ ಕನ್ನಡಕೂಟ ಅವರ ಆಹ್ವಾನದ ಮೇರೆಗೆ ನಾವು ಇವತ್ತು ಕ್ಷೀರಸಾಗರ ಅವರ ನಾಟಕ ನಮ್ಮೂರ ಪಶ್ಚಿಮಕ್ಕೆ ನಿಮಗಾಗಿ ಪ್ರಸ್ತುತಪಡಿಸ್ತಿದ್ದೇವೆ. ನಮ್ಮ ಇದೊಂದು ಉದ್ದೇಶ ಏನು ಅಂದರೆ, ನಮ್ಮ ಅಮೆರಿಕಾದಲ್ಲಿರುವ ಪ್ರತಿಭೆಗಳನ್ನ ತಮ್ಮ ಮುಂದೆ ಶೋಕೇಸ್ ಮಾಡಬೇಕು ಅಂತ. ಬಹಳ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಪ್ರತಿಭಾವಂತರಿದ್ದಾರೆ, ಅವರೆಲ್ಲರನ್ನೂ ತಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ಈ ನಾಟಕಗಳು ಇದಕ್ಕೆ ಒಂದು ಮಾಧ್ಯಮ ಸಹ. ನಮ್ಮೇರಿಕಾನ ನೀವು ಯೂಟ್ಯೂಬಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಇದು ನಿಮ್ಮ ಚಾನಲ್, ನಿಮಗಾಗಿ ನಡೆಸ್ತಿರೋದು, ಕನ್ನಡಿಗರಿಗಾಗಿ ಕನ್ನಡಿಗರಿಂದ ನಡೀತಿರೋ ಚಾನಲ್. ಆಮೇಲೆ ಈ ನಮ್ಮ ನಾಟಕದ ವರ್ಕ್ಶಾಪ್ ಏನಿದೆ, ಈ ಆ್ಯಕ್ಟಿಂಗ್ ವರ್ಕ್ಶಾಪ್ ಇನ್ನೂ ನಡೆಯುತ್ತೆ. ಇನ್ನು ಮುಂದೆ ನಾವು ಮಾಡಬೇಕು. ಈ ಸ್ಪ್ರಿಂಗಲ್ಲಿ ಮತ್ತೆ ಶುರು ಮಾಡ್ತಾ ಇದ್ದೇವೆ. ಆಮೇಲೆ ಬಹಳಷ್ಟು ಮಕ್ಕಳು ಆಗಲೇ ರಿಜಿಸ್ಟರ್ ಆಗಿದ್ದಾರೆ. ನೀವು ಸಹ ಆಸಕ್ತಿಯುಳ್ಳ ನಿಮ್ಮ ಮಕ್ಕಳಿಗೆ ನಮ್ಮ ವರ್ಕ್ಶಾಪ್ಗೆ ಸೇರಿಸಿ ಅವ್ರಿಗೂ ನಾವು ಹೀಗೆ ನಾಟಕ ಮಾಡಿದಾಗ ಇನ್ನು ಮುಂದೆ ಈ ಕೊರೋನಾ ವೈರಸನ್ನು ಪಿಡುಗು ಹೋದ ಮೇಲೆ ನಾವೆಲ್ಲ ಮತ್ತೆ ರಂಗದ ಮೇಲೆ ಇನ್ ಪರ್ಸನ್ ನಾಟಕ ಮಾಡೋಕ್ಕೆ ಶುರು ಮಾಡಿದಾಗ ಎಲ್ಲರಿಗೂ ಅವಕಾಶ ಕಲ್ಪಿಸ್ಕೊಡ್ಬೋದು. ಆವಾಗ ಈ ಸ್ವಲ್ಪ ತಾಲೀಮಿದ್ದು, ಸ್ವಲ್ಪ ತರಬೇತಿ ಪಡೆದಿರುವಂತಹ ಮಕ್ಕಳಿದ್ರೆ ನಾಟಕ ಮಾಡೋದಕ್ಕೂ ಸುಲಭ ಆಗುತ್ತೆ, ಮಜಾ ಬರುತ್ತೆ. ಬನ್ನಿ ನೋಡೋಣ ಕ್ಷೀರಸಾಗರ ಅವರ ನಮ್ಮೂರ ಪಶ್ಚಿಮಕ್ಕೆ. ಲಿಂಗ, ಎಲ್ಲಿ ನೋಡಿದ್ರು ದಾರಿನೇ ಕಾಣಿಸೋದಿಲ್ವಲ್ಲೋ. ಯಾರಾದ್ರೂ ಕಣ್ಣಿಗೆ ಬೀಳ್ತಾರೆ ಅಂದ್ರೆ ಎಲ್ಲೂ ಮನುಷ್ಯರು ಸುಳಿವೇ ಇಲ್ಲ. ಈ ಅಡವಿಲಿ, ಈ ಕುಟ್ಕು ಹನಿಲಿ ರಾತ್ರಿಯಲ್ಲಿ ಅಲಿಯೋ ಗತಿ ಬಂತಲ್ಲ. ಮಧ್ಯಾಹ್ನ ವರ್ಲ್ಡ್ಗಳಿಗೆ ಹೆಂಗಿತ್ತೋ ಏನೋ ಬುದ್ಧಿ. ವರ್ಲ್ಡ್ವಾಗ್ಲೇ ಯಾಕೋ ಎಡ್ಗಣ್ಣು ಅದುರ್ತಿತ್ತು. ಅದಕ್ಕೆ ಸರಿಯಾಗಿ ದಾರಿ ತಪ್ಪಿಡ್ತಲ್ಲ. ನಿಂಗೂ ಯಾಕೋ ಎಡ್ಗಣ್ಣು ಅದ್ರತಾನೆ ಇತ್ತು. ಓ, ಅದೇನ್ ಬುದ್ಧಿ ಸದ್ದು ಮರ್ರ ಅಂತ? ಇಲ್ಲೇ ಎಲ್ಲೋ ನೀರ್ ಹರಿತಾ ಇದೆ ಅಂತ ಕಾಣಿಸುತ್ತೆ. ತಾಳು, ನೋಡ್ಕೊಂಡ್ ಬರ್ತೀನಿ. ತೊರೆ ತುಂಬ ಹರಿತಾ ಇದೆ. ಇದು ತೊರೆಗಡ್ಡೆ. ತೊರೆಗಡ್ಡೆಗೆ ಎಲ್ಲಿಗೋ ಬಂದ್ಬಿಟ್ಟಿದೀವಲ್ಲೋ. ಏನ್ ಮಾಡ್ಬೇಕು ಬುದ್ಧಿ ಈಗ? ಹೆಂಗ್ ಮಾಡ್ಬೇಕು ಏನೋ ಒಂದು ತೋಚ್ತಿಲ್ಲ. ನಡೆದು ಸಾಕಾಗಿದೆ. ಈ ಕೊರಕ್ನಲ್ಲಿ ಕಲ್ಲೆಡವಿ ಕಾಲ್ ನೋವು ಬೇರೆ ಜಾಸ್ತಿನೇ ಆಗ್ತಾ ಇದೆ. ಎಲ್ಲಾದ್ರೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ನೀನು ನಿಂತಿದೆ. ಹಾ ಹಂಗೆ ಆಗ್ಲಿ ಬುದ್ಧಿ. ಈಗ ಇಲ್ಲಿ ಯಾವ್ದೋ ಮಣ್ಣಿನ ದಿಬ್ಬೆ ಇರೋ ಆಗಿದೆ. ಹೌದು, ಮಣ್ಣಿನ ಕಟ್ಟೆ. ಇಲ್ಲೇ ಕೂತ್ಕೊಳ್ಳೋಣಪ್ಪ. ನೀನು ದಂಡಿದ್ದಿ, ಪೆಟ್ಟಿಗೆ ಹಾಸಿಗೆ ಬೇರೆ ಒತ್ಕೊಂಡಿದ್ಯಾ. ಪೆಟ್ಟಿಗೆ ಇಳಿಸು. ಇರ್ಲಿ ಬುದ್ಧಿ, ಪರವಾಗಿಲ್ಲ. ಇಳಿಸ್ಲಾ? ನೀವು ಕೂತ್ಕೊಳ್ಳಿ ಬುದ್ಧಿ. ನಾ ಎಲ್ಲ ಇಳಿಸ್ಕತೀನಿ, ಕೂತ್ಕೊಳ್ಳಿ ಬುದ್ಧಿ. ಶಿವನೇ, ಕೂತ್ಕೊಳ್ಳಿ ಬುದ್ಧಿ. ಶಿವ ಅಮ್ಮ.
ಲಿಂಗ, ಇಂಥ ಹೌದು. ಎಂದೂ ಮಾಡಿರ್ಲಿಲ್ಲ ನೋಡು. ಬೆಂಗಳೂರಿನಿಂದ ನಿನ್ನೆ ರಾತ್ರಿ ಹೊರಟವ್ ನಾನು. ಹಾ. ಆರಂಭಕ್ಕೆ ರೈಲ್ ಓಡದೆ 2 ಗಂಟೆ ತಡ ಆಯ್ತು. ಅಯ್ಯಯ್ಯೋ. ಆಮೇಲೆ ದಾರಿಲಿ ಯಂತ್ರ ಕೆಟ್ಟೋಗಿ ನಿಮ್ ಸ್ಟೇಷನ್ಗೆ ಬೆಳಗ್ಗೆ 6 ಗಂಟೆಗೆ ಬರ್ಬೇಕಾದ ರೈಲು ಮಧ್ಯಾಹ್ನ 2 ಗಂಟೆಗೆ ಬಂತು. ಅಲ್ಲಿ ಕೂಲಿಯವ್ರು ಬೇರೆ ಸಿಗದ್ ಕಷ್ಟ. ಓ. ಹೇಗೆ ನಿನ್ನ ಗೊತ್ತು ಮಾಡ್ಕೊಂಡು ಓಡೋ ವೇಳೆಗೆ 3 ಗಂಟೆ ಹೊಡಿತು. ಸ್ಟೇಷನ್ ನಿಂದ ನಮ್ ಹಳ್ಳಿಗೆ 6 ಮೈಲಿ ಇರ್ಬೇಕು ಅಷ್ಟೇ. ಅಟ್ಟೆಯ. ಸಾಧಾರಣವಾಗಿ ಸಾಯಂಕಾಲ 5 ಗಂಟೆ ವೇಳೆಗೆ ಹಳ್ಳಿ ತಲುಪಬೇಕು. ಓ. ಅಂತದ್ದು ಮಳೆಗ್ ಸಿಕ್ಕಿ ದಾರಿ ತಪ್ಪಿ ರಾತ್ರಿ 8 ಗಂಟೆ ಆದ್ರೂ ಇನ್ನೂ ಅಡವಿಲೇ ಇದೀವಲ್ಲ. ವಾ ಬುದ್ಧಿ, ಆ ದಿನ್ನೆ ಮೇಲೆ ಎಡಗಡೆಗೆ ಹೋಗ್ಬೇಕಾಗಿತ್ತು ಹೆಂಗ್ರೋ ಬುದ್ಧಿ. ನಾನೆಂದು ಈ ದಾರಿಗೆ ಬಂದವನಲ್ಲ. ಈ ಟೆತ್ರ ಹುಡುಗ್ನಾಗಿಂದ ಆ ರೈಲ್ವೆ ಸ್ಟೇಷನ್ ಆಗೆ ಕೆಲಸ ಮಾಡ್ಕೊಂಡಿವ್ನಿ. ಹತ್ತಿತ್ ಹೋಗಿಲ್ಲ. ಇವತ್ತು ನಿಮ್ ಕೂಲಿ ಬಂದಿರೋದೇ ಇಟ್ಲಾಗಿ. ನನ್ಗೂ ಈಚೆಗೆ ಈ ದಾರಿ ಅಷ್ಟು ಪರಿಚಯ ಇಲ್ಲ. ಮೊದ್ಲೇ ಕಾಡ್ ದಾರಿ, ಬಾಂದು ಕಳ್ಳೆ ಸಾಲು ಇಂಥ ಗುರ್ತುಗಳ ಮೇಲೆ ಹೋಗ್ಬೇಕು. ಇದ್ರ ಮೇಲೆ ನಾನಿಲ್ಲಿಗೆ ಬರೋದು ವರ್ಷಕ್ಕೊಂದ್ಸಲ. ಬೆಂಗಳೂರಿನಲ್ಲಿ ಕ್ಲಾಸ್ ಮುಗಿಸಿ ಪರೀಕ್ಷೆ ಆಗಿ ಬೇಸಿಗೆ ರಜಾ ಬಂದಾಗ ಮಾತ್ರ. 1 ವರ್ಷದೊಳಗೆ ಇಲ್ಲಿರೋ ಗುರ್ತುಗಳು ಎಷ್ಟೋ ಬದಲಾವಣೆ ಆಗುತ್ತವೆ. ಆಗ್ಬಿಟ್ಟವೆ. ನನಗೂ ಅಷ್ಟೊಂದು ಜ್ಞಾಪಕ ಇರಲ್ಲ. ಓ, ಬೆಂಗಳೂರಾಗೆ ಒತ್ತಿಗೆ ಓದ್ಕೊಂಡು ಗಾರೆ ನೆಲದ ಮ್ಯಾಗೆ ಅಡ್ಡಾಡ್ಕೊಂಡಿದ್ದವ್ರೇನೋ ಪಾಪ. ಏನಿ ಹಳ್ಳಿಯಾಗೆ ನಿಮ್ ಹೊಲ ಮನೆ ಏನಾರ ಅದ ಬದಿ? ಏಯ್, ಇದು ನಮ್ಮೂರ್ ಕಣೋ. ನಮ್ ಹೊಲ ಮನೆ, ತಂದೆ ತಾಯಿ ತಮ್ಮ ತಂಗಿ ಎಲ್ಲ ಇಲ್ಲೇ ಇರೋದು. ನಾನ್ ಮಾತ್ರ ಓದಕ್ಕೋಸ್ಕರ ದೂರ ಹೋಗಿದ್ದೀನಿ ಅಷ್ಟೇ. ಓಹೋ, ಇವತ್ತು ನೀವು ಬರೋದು ನಿಮ್ಮವ್ರು ಗೊತ್ತಿರ್ಬೋದೇನ ಬುದ್ಧಿ? ಇಷ್ಟರಲ್ಲೇ ಬರ್ತೀನಿ ಅಂತ ಗೊತ್ತು, ಈ ದಿನವೇ ಬರ್ತೀನಿ ಅಂತ ಗೊತ್ತಿಲ್ಲ. ಇವತ್ತು ನೀವು ಬರೋದು ಅವ್ರಿಗೆ ಗೊತ್ತಿದ್ರೆ ಯಾರನ್ನಾರು ಸ್ಟೇಷನ್ ಕಡೆ ಕಳಿಸ್ತೀರೇನ? ಪರವಾಗಿಲ್ಲ, ಒಳ್ಳೆ ಅನುಭವಶಾಲಿಯಾಗಿ ಮಾತಾಡ್ತೀಯ, ಬುದ್ಧಿವಂತ. ಈಗ ಲಿಂಗ, ನಿನ್ಗೆ ಎಷ್ಟು ವಯಸ್ಸು? ನೋಡಿ ಬುದ್ಧಿ, ನಮ್ಮೂರಾಗೆ ಗುಡಿ ಮಂದಿರ ದಡ್ಗಡ್ ಗಂಟು ವಾಲ್ತಾಲ ಬುದ್ಧಿ. ಆ ವರ್ಷನೇ ನಾವು ಹುಟ್ಟಿರೋದು. 12, 15 ಆಗಿರ್ಬೋದು ನೋಡಿ. ನಿಮ್ಮೂರ್ ಯಾವ್ದೋ, ಗುಡಿ ಯಾವ್ದೋ, ಗರ್ಡ್ ಗಂಬ ಯಾವ್ದೋ, ಎಷ್ಟು ಎತ್ತರ ಇದೆಯೋ, ಯಾವಾಗ ವಾಲ್ತೋ ನನ್ಗೇನ್ ಗೊತ್ತು ಲಿಂಗ. ಅಂತೂ ನಿಮ್ಮೂರಲ್ಲಿ ಒಂದು ಗುಡಿ ಇದೆ, ಅದ್ರ ಮುಂದೆ ಒಂದ್ ದೊಡ್ಡದು ಗರ್ಡ್ ಗಂಬ ಇದೆ. ಐತೆ ಬುದ್ಧಿ. ಅದು ಹಿಂದೆ ಯಾವ್ದೋ ಒಂದ್ ವರ್ಷ ವಾಲ್ತು. ಈಗ ಇದ್ದಿದ್ದು ಈಗ ಒರೆಯಾಗಿ ಬಾಗಿದೆ. ಹುಟ್ಟವನಲ್ವೇ ನೀನು? ಹೌದು ಬುದ್ಧಿ, ಅದೇ ವರ್ಷ. ಇಲ್ಲಿ ಗೇಸ್ ವರ್ಷ ಆಗಿರ್ಬೋದು ಬುದ್ಧಿ. ನೋಡಿದ್ರೆ ಏನೊಂದ್ 13 ವರ್ಷ ಅನ್ಬೋದಪ್ಪ ಅಷ್ಟೇ. ಸರಿ ಬುದ್ಧಿ, ಸರಿ. ಈ ದಿವ್ಸ ತುಂಬಾ ಶ್ರಮ ಆಯ್ತು ನಿನಗೆ ಲಿಂಗ. ಇಷ್ಟು ದೂರ ನಡೆದಿದ್ದಿ, ಈ ಪೆಟ್ಟಿಗೆ ಬೇರೆ ಒತ್ಕೊಂಡಿದ್ಯಾ. ಪೆಟ್ಟಿಗೆ ಏನ್ ಭಾರ ಇಲ್ಲ ಬುದ್ಧಿ, ನೋಡಕ್ ದೊಡ್ಡದಾಗತ್ತೆ, ಆದ್ರೆ ತುಂಬಾ ಅಗ್ರ. ಇದ್ರಾಗ ಏನ್ ಸಾಮಾನು ಇಲ್ಲ ಅಂತಿದ್ರಿ? ಭಾರವತ್ತೇನ್ ಇಲ್ಲ,
ಒಂದ್ ಪುಸ್ತಕ, ಹಾ 4 ಅಂಗಿ, ಸರಿ. ನನ್ ತಮ್ಮನಿಗೆ ಒಂದು ಜರಾತರಿ ಟೋಪಿ, ಒಂದ್ ಜೊತೆ ಬೂಟ್ಸ್, ನನ್ ತಂಗಿಗೆ ಒಂದ್ ಜೊತೆ ಬೊಂಬೆ, ಅಷ್ಟೇ. ಓ, ಜರ್ದಾರಿ ಟೋಪಿ ಬೆಂಗಳೂರಿಂದ ಕನ್ಸೋ ಬಂದಿರ ಅಂದ್ರೆ ಬೋಸ್ ಅಂದಾಗಿರ್ಬೇಕು ಬುದ್ಧಿ. ಈಗ ನೋಡು ಹೆಂಗೈತೆ. ಓ ಓ, ಘನವಾಗೈತೆ ಬುದ್ಧಿ. ನಿಮ್ ತಮ್ಮ ಅವ್ರಿನ್ನೂ ಚಿಕ್ಕ ವಯಸ್ಸಿನವ್ರು ಇರ್ಬೇಕನ, ಅದಕ್ಕೆ ಸಣ್ಣ ತಂದಿರ. ಅವನಿಗೆ 6-7 ವರ್ಷ ಇರ್ಬೋದು. ದೊರೆ ದೊರೆ ಇದ್ದಾಗಿದ್ದಾನೆ, ಊರವ್ರಿಗೆಲ್ಲ ಅಚ್ಚುಮೆಚ್ಚು. ನನ್ನನ್ ಕಂಡ್ರಂತೂ ಪ್ರಾಣ ಅವನಿಗೆ. ಈಗ ನೋಡು, ಮನೆಗೆ ಹೋದ ತಕ್ಷಣ ಓಡ್ ಬರ್ತಾನೆ, ಅಣ್ಣ 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 ಶ್ರೀರಂಗಪಟ್ಟಣದ ಕಥೆ ಹೇಳು ಅಂತ. ಅದೇನ್ ಕತೆ ಹೇಳ್ರಿ ಬುದ್ಧಿ. ನೀವು ಸುಧಾರಿಸ್ಕೊಂಡಂಗ ಆಯ್ತದೆ. ನಂಗೂ ಕತೆ ಕೇಳೋದಂದ್ರೆ ಬುಲಾಸೆ. ದಿನ ಇಟ್ಟತ್ತಾಗೆ ಕತೆ ಹೇಳ್ತಾ ಇದ್ದ ನಮ್ಮ ಅಜ್ಜ. ಹಾಗಾದ್ರೆ ನೀನೇ ಒಂದ್ ಕತೆ ಹೇಳು. ನಂಗ್ ಕತೆ ಹೇಳಕ್ ಬರಕಿಲ್ರ, ಬರೀ ಕೇಳೋದಯ್ಯ. ಸರಿ, ಹಾಗಿದ್ರೆ ನಾನೇ ಒಂದ್ ಕತೆ ಹೇಳ್ತೀನಿ ಕೇಳು. ಶ್ರೀರಂಗಪಟ್ಟಣದ ಕತೆ ಹೇಳೋ. ಬುದ್ಧಿ ಬುದ್ಧಿ, ಯಾರು ಹೂಗುಟ್ಟಿದ್ದು? ಏಯ್, ನೀನೇ ಅಲ್ವೇನಾ ಹೋಗ್ಬಿಟ್ಟದ್ದು? ಅಲ್ರ, ನಾ ಕುಂತಿರೋ ಹಿಂಬೋಗಿಂದ ಯಾರೋ ಹೂಗುಟ್ಟಂಗಾಯ್ತು ಬುದ್ಧಿ. ಹಿಂಬೋದಿಯಿಂದ ಬಂದಂಗಾಯ್ತು ಈ ಕಡೆ. ಏಯ್, ಎಲ್ಲಾದ್ರೂ ಉಂಟೆ ಏನೋ, ಹೋಗ್ಲಿ ಕೂತ್ಕೋ. ಶ್ರೀರಂಗಪಟ್ಟಣದ ಹೆಸರು ಕೇಳಿದ್ಯಾ ಲಿಂಗ? ಮೈಸೂರ್ ತವ ತ್ವರೆ ಬಳಸ್ಕೊಂಡಂಗೈತಲ್ಲ, ಆ ಊರ ಬುದ್ಧಿ? ಹ್ಞೂ, ಅದೇ ಊರು. ಹೀಗೆ 150 ವರ್ಷಗಳ ಹಿಂದೆ ಅಲ್ಲಿ ಟಿಪ್ಪು ಸುಲ್ತಾನ್ರು ದೌಲತ್ ಮಾಡ್ತಿದ್ರು. ದೌಲತ್ತು ಅದೇ ಮೊಹಮ್ಮದಿಯರು. ಹೌದು. ಆಗ ಇಂಗ್ಲಿಷ್ನವರು ಸೈನ್ಯ ಬಂದು ಊರ್ಗೆ ಮುತ್ತಿಗೆ ಹಾಕಿದ್ರು. ತೊರೆ ದಾಟ್ಕೊಂಡ್ ಬಂದ್ರು ಕಣೋ. ಓ ಸರಿ ಸರಿ, ತ್ವರೆ ದಾಟಿ ಹೊರಗ್ ನುಗ್ಬಿಟ್ರು ಅವನೇ. ಅಲ್ವೋ, ಮುತ್ತಿಗೆ ಹಾಕಿದ್ರು ಕಣೋ. ಅಂದ್ರೆ ಕೋಟೆ ಸುತ್ತಲೂ ಜಂಕಾಯಿಸ್ಬಿಟ್ರು. ಕೋಟೆ ಐತ ಬುದ್ಧಿ ಊರ್ಗೆ? ಓ, ನಿನಗ ಅದೇ ಗೊತ್ತಿಲ್ವೋ? ಕೋಟೆ ಇತ್ತು. ಓ, ಅಲ್ಲಿ ಸ್ವಲ್ಪ ಭಾಗ ಇನ್ನೂ ಇದೆ. ಓ ಹಂಗೇಳಿ. ಆ ಸೈನ್ಯ ಮುತ್ತಿಗೆ ಹಾಕ್ದಾಗ ಸುಲ್ತಾನ್ರು ಕೋಟೆ ಬಾಗ್ಲನ್ನ ಮುಚ್ಚಿಸ್ಬಿಟ್ರು. ಓ ಸೈ, ಹಂಗಾದ್ರೆ ಅವ್ರ ಒಳಗೆ ಇವ್ರ ಹೊರಗೆ. ಆಗ ಇನ್ನೇನು, ಕೋಟೆ ಹೊಡಿಬೇಕು, ಇಲ್ಲ ಅದ್ರ ಮೇಗ ಹತ್ತು ಹೋಗ್ಬೇಕು. ನೋಡು ಜಾಣ ನೀನು. ಇಂಗ್ಲಿಷ್ನವರು 2 ಕೆಲ್ಸನೂ ಮಾಡಿದ್ರು. ಒಂದ್ ಕಡೆಯಿಂದ ಕೋಟೆ ಹತ್ಬಿಟ್ರು, ಹತ್ತಿ ಯುದ್ಧ ಮಾಡಿ ಬಾವುಟ ಏರ್ಸೇ ಬಿಟ್ರೆ ಕೋಟೆ ಮೇಲೆ. ಬುದ್ಧಿ ಬುದ್ಧಿ, ಈ ಸಾರಿ ಸಂದಾಗೆ ಕೇಳಿಸ್ತಾರ ಬುದ್ಧಿ ಹೋಗಿಟ್ಟದ್ದು ಬುದ್ಧಿ? ತಾಳು ನೋಡಣ. ಯಾರು ಇಲ್ವಲ್ಲ, ಇದೇನ್ ಆಶ್ಚರ್ಯ. ಬರೀ ಭ್ರಮೆ ಕಣೋ ಲಿಂಗ, ಇನ್ನೇನು ಇಲ್ಲ, ಬರೀ ಭ್ರಮೆ. ಓಟ ಅಂತೀರಾ? ಅಷ್ಟೇ ಅಷ್ಟೇ. ಹೆಂಗಾದ್ರೂ ಆಗ್ಲಿ, ಕತೆ ಜಾಗ್ರತೆ ಮುಗಿಸಿ ಓಡ್ಬಿಡೋಣ ಬಾ. ಎಲ್ಲಿವರೆಗೂ ಹೇಳ್ದೆ? ಅದೇ ಕೋಟೆ ಮೇಲೆ ಬಾವುಟ ಹಾರಿಸ್ಬಿಟ್ರು ಅಂದ್ರಿ.
ಹ್ಞೂ ಆಗ ಸುಲ್ತಾನ್ರು ಊಟ ಮಾಡ್ತಿದ್ರು. ಓ ಪಾಪ. ಸುದ್ದಿ ಕೇಳ್ದ ಕೂಡ್ಲೆ ಊಟ ಬಿಟ್ಬಿಟ್ರು. ಊಟ? ಅಯ್ಯೋ, ಇನ್ನೇನ್ ಊಟ ಬುದ್ಧಿ ಅಂತ ಸಮಯದಾಗೆ? ಕುದುರೆ ಹತ್ತಿ ಕತ್ತಿ ಹಿಡ್ದು ನುಗ್ಗಿದ್ರೆ ಸುಲ್ತಾನ್ರೆ ಖುದ್ದು? ಓ ತಾವೇ ನುಗ್ಗಿದ್ರು. ನುಗ್ಗಿ ಯುದ್ಧ ಮಾಡಿ ಗಾಯಗೊಂಡು ಬಿದ್ಬಿಟ್ರು ಶವಗಳ ಮಧ್ಯೆ. ಎಂಥ ಮಾತ್ ಬುದ್ಧಿ, ಎಂಥ ಮಾತ್ ಬುದ್ಧಿ. ಆಮೇಲೆ ಒಬ್ಬ ಇಂಗ್ಲಿಷ್ ಸಿಪಾಯಿ ಬಂದು ಅವ್ರ ಚಿನ್ನದ ನಡು ಗಟ್ಟಿಗೆ ಕೈ ಹಾಕ್ದ. ಓ, ಚಿನ್ನದ್ದು ಅಂತ ಆಸೆ ಪಟ್ಟವ್ರೆ ಬಿಡಿ. ಸುಲ್ತಾನ್ರು ಕತ್ತಿ ಬೀಸಿದ್ರು. ಹಂಗಾರೆ ಇನ್ನು ಜೀವ ಇತ್ತು ಅನ್ನಿ? ಅಲ್ಪ ಸ್ವಲ್ಪ ಇತ್ತು. ಆಗ ಆ ಸಿಪಾಯಿಗೆ ಸಿಟ್ಟು ಬಂದು ಹೊಡೆದು ಕೊಂದೇ ಬಿಟ್ಟ. ಅಯ್ಯೋ ಶಿವ ಶಿವ. ರಾತ್ರಿ ವೇಳೆಗೆ ಇಂಗ್ಲಿಷ್ನವರು ಊರೊಳಕ್ಕೆ ನುಗ್ಗಿದ್ರು. ಅರರ, ಫೌಜು ಊರಕ್ ನುಗ್ಗಿದ್ರೆ ಜನಗಳ ಗತಿ ಏನ್ ಬುದ್ಧಿ? ಲಿಂಗ ಅದ್ಯಾಕ್ ಕೇಳ್ತೀಯ? ರಾತ್ರಿ ಎಲ್ಲ ಬೀದಿಗಳಲ್ಲಿ ಗೋಳಾಡ್ತಾ ಅಲ್ಲುದ್ರು ಜನ. ಇಂಗ್ಲಿಷ್ ಅವರು ಸಿಪಾಯಿಗಳಿದಾರಲ್ಲ, ದಿವಟ್ಗೆ ಬೆಳಕಿನಲ್ಲಿ ಸುಲ್ತಾನ್ರನ್ನ ಶವ ಹುಡುಕಿಸಿದ್ರು. ಬೆಳಗ್ಗೆ ರಾಜ ಮರ್ಯಾದೆಯಿಂದ ಸಮಾಧಿ ಮಾಡಿದ್ರು. ಓ, ಎಷ್ಟೇ ಹೇಳು ಮರ್ಯಾದೆ ತಿಳಿದವ್ರಲ್ವೇ? ಹೌದಲ್ವೇ? ಬುದ್ಧಿ ಬುದ್ಧಿ, ಮೂರನೇ ಸತಿ ಬುದ್ಧಿ ಇದು. ಹೌದು, ಮೂರನೇ ಸಲ. ಇದೇನ್ ಬುದ್ಧಿ ಕೂಗೋದು? ಯಾವುದೋ ಅಕ್ಕಿ ಇರಬೇಕು, ಹೂಗುಡ್ತಿದೆ, ಅದೇ ಇರಬೇಕು. ಒಂದೊಂದು ಧ್ವನಿ ಆಗಿರುತ್ತೆ ಅಷ್ಟೇ. ಅಲ್ಲ ಬುದ್ಧಿ, ಹೂಗಿಟ್ಟಿದ್ದು ಆ ದಿಟ್ಟದಾಗೆ ಆ ದಿಬ್ಬ ನೋಡಿ, ಅಲ್ಲಿ ಹೆಂಗನಾಗ್ಲಿ ಬುದ್ಧಿ, ಈ ಜಾಗ ಒಳಗಲ್ಲ. ಹೋಗ್ರ, ಬರ್ರಿ ನಡ್ರಿ ಬುದ್ಧಿ. ಪೆಟ್ಕೆ ತಗೋ. ಅದೇನ್ ಬುದ್ಧಿ ಅಲ್ಲಿ ಕಾಣೋದು? ಏನ್ ಬುದ್ಧಿ ಅದು? ಎಲ್ಲಿ? ಯಾವುದು? ಓ, ಅದೊಂದ್ ಮರ ಕಣೋ, ಗೊತ್ತಾಯ್ತಾ? ಬುದ್ಧಿ, ಮರ ಆದ್ರೂ ಹಂಗಿರ್ತದ ಬುದ್ಧಿ? ಎಂತ ಮರ ಬುದ್ಧಿ? ಎಂತ ಮರವೋ, ಕಾಡ್ ಮರ. ಒಣಗೋಗಿ 2 ಕೊಂಬೆ ಮಾತ್ರ ವಕ್ರವಾಗಿ ನಿಂತಿವೆ. ಆ ಮರ ನನಗೆ ಚೆನ್ನಾಗ್ ಗೊತ್ತು. ಇಲ್ಲಿಂದ ಹತ್ರವೇ ಇದೆ ನಮ್ಮೂರು. ಆ ಮರ ನೋಡಿ ನನ್ನ ತಮ್ಮ ಶ್ಯಾಮು ಹೋದ್ ವರ್ಷ ಎದುರು ಬಿಟ್ಟಿದ್ದ. ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು ಬುದ್ಧಿ? ದಾರಿ ತಪ್ಪಿದ್ದ? ಹೋದ್ ಬೇಸಿಗೆಯಲ್ಲಿ ಒಂದ್ ಸಾಯಂಕಾಲ ಅವನ್ನ ಕರ್ಕೊಂಡು ತಿರ್ಗಾಡಕ್ಕೆ ಅಂತ ಬಂದೆ. ದಾರಿಲಿ ಶ್ರೀರಂಗಪಟ್ಟಣದ ಕತೆ ಹೇಳು ಅಂದ. ಅವ್ರಿಗೂ ಅದ್ರ ಮೇಲೆ ತುಂಬಾ ಆಸೆ ಅವನಿಗೆ. ಓ, ಕತೆ ಕೇಳ್ತಾ ಇಲ್ಲಿಗ್ ಬಂದ್ಬಿಟ್ವಿ. ಈ ದಿನ ಈ ಮರ ನೋಡಿ ಅವನು ಎದುರು ಬಿಟ್ಟ. ಯವೆ ದಾರಿನೂ ತಪ್ಪಿದ್ವಿ. ಓ, ಆಗೋ ಈಗೋ ಮನೆಗೆ ತಲುಪಿದ್ವಿ ವಾಪಸ್ಸು. ಆಮೇಲೆ ಅವನಿಗೆ 2-3 ದಿನ ಜ್ವರ ಬಂತು.
ಓ ಸರಿ ಹೋತು. ಬುದ್ಧಿ, ಇಲ್ಲಿಂದ ನಿಮ್ಮೂರು ಎಷ್ಟು ದೂರ ಆಗುತ್ತೆ ಬುದ್ಧಿ? 1 ಮೈಲಿ ಒಳಗೆ ಇದೆ. ಇದೇನು ಮೂರ ಸ್ಮಶ. ಏನಾದ್ರಿ ಏನಾದ್ರಿ ಬುದ್ಧಿ? ಮಸಾಣನೆ ಏನು ಇಲ್ಲ. ಇನ್ನು ಸ್ವಲ್ಪ ಮುಂದೆ ಎಡಕ್ ತಿರ್ಕೋಬೇಕು ಅಂದೆ ಅಷ್ಟೇ. ಈ ಮರ ನಮ್ಮೂರಿನ ಪಶ್ಚಿಮಕ್ಕೆ. ಆಗೋ ಆ ದೊಡ್ಡ ನಾಯಿ ಬೊಗಳುತ್ತಿದ್ಯಲ್ಲ, ಅದೇ ನಮ್ಮೂರು. ಲಿಂಗ, ಕಾಲಲ್ಲಿ ಕಲ್ಚೂರು ಒಕ್ಕಿದೆ ಅನ್ಸುತ್ತೆ. ಹೆಂಗಾಯ್ತು ಬುದ್ಧಿ? ಎಲ್ಲಾಯ್ತು ಬುದ್ಧಿ? ಇದೆಲ್ಲ ಸ್ವಲ್ಪ ನೋಡೋಣ. ಸರಿ ವಸಿ ತೋರ್ಸಿ. ಸರಿಯಾಗಿತ್ತ ತೋರ್ಸಿ ಬುದ್ಧಿ. ನಿಧಾನಕ್ಕೆ ಬುದ್ಧಿ. ಈ ಟಾರ್ಚ್ ಬೇರೆ ಕಾಣ್ತಿಲ್ವಲ್ಲೋ. ಸರಿ ಆಯ್ತದ ಬುದ್ಧಿ ಬುದ್ಧಿ. ಕಾಲಲ್ಲಿ ಈಗ ಕಾಣಿಸೋದಿಲ್ಲ. ಬೆಳಗ್ಗೆನೆ ನೋಡ್ಬೇಕು. ಮೆಲ್ಲ ಹೋಗೋಣ. ನಡ್ರಿ ನಡ್ರಿ. ಹೇಳು, ನಡಿ. ಅಲ್ಲೋಡಿ ಬುದ್ಧಿ, ಅಲ್ಲೋಡಿ. ಲಿಂಗ, ಏನ್ ಕಾಣಿಸ್ತಿದ್ಯೋ? ನೋಡಿ ಬುದ್ಧಿ. ದೀವಿಗೆ ದೀವಿಗೆ ಆಚೆ ಈಚೆ ಆಚೆ ಈಚೆ. ಭಯ ಪಡ್ಬೇಡ, ನೋಡೋಣ. ಅಲ್ಲಿ ನೋಡಿ ಬುದ್ಧಿ, ದೂರದಾಗೆ ದೂರದಾಗೆ ಬುದ್ಧಿ, ದೂರದಾಗೆ. ನನಗೂ ಕಾಣಿಸ್ತಿದೆ. ಇನ್ನೊಂದು ದೀಪ ಆಡ್ತಾ ಇದ್ದೆ ಬುದ್ಧಿ. ಅಯ್ಯೋ ಅಯ್ಯೋ ನನ್ನ ಕಂದಯ್ಯ, ಹಾಲು ಬಯಸಿದೆಯಲ್ಲೋ? ಕುಡಿಯೋ ಮಗುವೆ, ಕುಡಿಯೋ. ಹಾಲು ಹಾಕುತ್ತೇನೆ, ಕುಡಿಯೋ ಕಂದ. ದಿನ ದಿನಕ್ಕೆ ಸವೆದು ಕರಗಿ ಹೋಗುತ್ತಿದ್ದೀಯಲ್ಲೋ? ಅಗಲಿ ಹೋಗುವಾಗ ಏನೋ ಮಾತನಾಡಲು ಹೋಗಿ ನಾಲಗೆ ಬಾರದೆ ನನ್ನ ಮುಖವನ್ನೇ ನೋಡಿದೆ. ಅಪ್ಪಯ್ಯ, ಏನು ಹೇಳಲಿದ್ದೆ? ನಿನ್ನ ಕಣ್ಣುಗಳಲ್ಲಿ ನಮ್ಮನ್ನು ಬಿಟ್ಟು ಹೋಗಲಾರದ ಸಂಕಟವನ್ನು ತೋರಿಸಿದೆ. ಕಂದ, ಕಂದಯ್ಯ, ಈ ಅರಣ್ಯದಲ್ಲಿ ಒಬ್ಬನೇ ಮಲಗಿದ್ದೀಯಲ್ಲೋ? ಯಾರೋ ಅಳ್ತಿದ್ದಾರೆ. ಎದ್ರಬೇಡ. ಅಣ್ಣನಿಗೆ ಕಾಗದ ಬರೆಯಲು ಆಗಲಿಲ್ಲ. 2ನೇ ದಿನದಲ್ಲಿ ಹೀಗಾಗಿ ಹೋಯಿತು. ಏನಿದು ಹುಚ್ಚು? ರಾತ್ರಿ ಹೊತ್ತು ಹೀಗೆ ಬಂದುಬಿಟ್ರೆ ಹೇಗೆ? ಹೋದವನು ಬಂದಾನೆ. ಬನ್ನಿ ಮನೆಗೆ. ಕತ್ತಲೆ ಎಂದರೆ ಹೆದರುತ್ತಿದ್ದವನು ಈಗ ನೋಡಿ ಇಲ್ಲಿ ಒಬ್ಬನೇ ಮಲಗಿದ್ದಾನೆ. ಆಗ ನಿನಗೆ ಇದೇ ಜಾಗದಲ್ಲಿ ಹೆದರಿಕೆಯಾಗಿ ಜ್ವರ ಬಂದಿತ್ತಲ್ಲವೇ?
ಈಗ ಇಲ್ಲಿ ಒಬ್ಬನೇ ಮಲಗಲು ಹೆದರಿಕೆ ಇಲ್ಲವೇ? ಇಲ್ಲಿ ನಿನ್ನೊಬ್ಬನನ್ನೇ ಬಿಟ್ಟು ಮನೆಗೆ ಹೇಗೆ ಹೋಗಲಿ? ಅಣ್ಣ ಬರ್ತಾನೆ, ಟೋಪಿ ಬೂಟ್ಸು ತರ್ತಾನೆ, ಶ್ರೀರಂಗಪಟ್ಟಣದ ಕತೆ ಹೇಳ್ತಾನೆ ಅಂತ ಕುಣಿದಾಡ್ತಿದ್ದ ಶ್ಯಾಮು ಅಣ್ಣ ಈಗ ಬಂದರೆ ಎಷ್ಟು ಸಂಕಟ ಪಡಬೇಕು. ಯಾರು? ಪಾ ಶೀನು? ಶ್ರೀನು, ನೋಡು ನಿನ್ನ ತಮ್ಮನನ್ನು. ಅಣ್ಣ, ಶ್ಯಾಮು ನೋಡಿಲಿ ಮಲಗಿರೋದು. ಶಿಶು, ನನ್ಗಿದ್ ನೋಡಕ್ ಹಾಕಲ್ಲ, ಸಾಧ್ಯನೇ ಇಲ್ಲ. ಶಾಮು, ಶಾಮು, ಇಲ್ಲವಾದೆಯ. ಈ ಗಿಡ ಮರ ರಾತ್ರಿ ಹೊತ್ತು ಒಂಟಿಯಾಗಿ ಹೇಗಿರುತ್ತೋ ಅಂತ ಕೇಳ್ತಿದ್ದೆ. ಈಗ ನೀನೇ ಇಲ್ಲಿ ಒಂಟಿಯಾಗಿ ಮಲಗಿದ್ಯಾ. ಶಾಮು, ಶಾಮು. ಈಗ 2 ವಾರ ಸುಮಾರಾಗಿ ಜ್ವರ ಬಂತು. ಮೊನ್ನೆ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಜೋರಾಗಿ ನಿನ್ನೆ ಹೋಗೇ ಬಿಟ್ಟ. ಹೋಗೇ ಬಿಟ್ಟ ಶ್ಯಾಮು, ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ಟ. ನೀ ಬರೋದನ್ನೇ ನಿರೀಕ್ಷಿಸಿಕೊಂಡಿದ್ದೋನು ನೀ ಬರೋದರೊಳಗೆ ಹೋಗೇ ಬಿಟ್ಟ. ಶ್ರೀರಂಗಪಟ್ಟಣದ ಕತೆ ಕೇಳ್ಬೇಕಂತಿದ್ದ, ಟೋಪಿ ಬೂಟ್ಸು ಎದುರು ನೋಡ್ತಿದ್ದ. ಅಯ್ಯೋ, ಹೋಗೇ ಬಿಟ್ಟ. ಕತೆ ಕೇಳ್ದ. ಈಗ ತಾನೇ ಇಲ್ಲೇ ಕುಳಿತು ನಾನೇ ಹೇಳ್ದೆ, ಒಳಗಿನಿಂದ ಉಗುಳ್ತವನು ಇವನೇ. ಹೌದು, ಉಗುಳ್ತವನು ಇವನೇ. ಇನ್ನು ಈ ಟೋಪಿ, ಈ ಬೂಟು ಇಟ್ಕೋ ಶಾಮು, ಇಟ್ಕೋ. ಅಯ್ಯೋ, ಈ ಟೋಪಿ, ಈ ಬೂಟ್ಸು ಇಟ್ಟು ನೋಡುವ ಪುಣ್ಯವಿಲ್ಲವಾಯಿತು. ಹಾ, ಹಾ, ಈ ಸಂಕಟ ಎಂದಿಗೆ ಆರಬೇಕು. ದೇವರೇ ಬಲ್ಲ. ಮುಖ್ಯವಾಗಿ ಅಂತ ಹುಡುಗ ದಕ್ಕೋ ಭಾಗ್ಯ ನಾವು ಪಡ್ಕೊಂಡು ಬರಲಿಲ್ಲ. ಎಲ್ಲ ದೈವೇಚ್ಛೆ. ಯಾವುದು ಶಾಶ್ವತ ಅಲ್ಲ. ಎಲ್ರೂ ಒಂದಲ್ಲ ಒಂದಿನ ಇಲ್ಲಿಗೆ ಬರೋರೇ ತಾನೆ. ಮಾನವ ಜೀವನ ಒಂದು ವಿಚಿತ್ರವಾದ ನಾಟಕ. ಅದರಲ್ಲಿ ತೆರೆ ಬೀಳ್ಕೋ ತನಕ ತಾನೇ ಕತೆ ಸಾಗುತ್ತೆ. ಹಾಗೂ ಕತೆ ಮುಗಿಯೋದ್ರೊಳಗಾಗಿ ತೆರೆಯೇ ಬೀಳ್ಬೋದು. ತೆರೆ ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಲಿ ಏನಿದೆ? ಮನೆಗೆ ಹೋಗೋಣ ಹೇಳಿ. ತೆರೆ ಬೀಳುವುದು ಮತ್ತು ನಾಟಕ ಇಲ್ಲಿಗೆ ಸಮಾಪ್ತಿ ಆಯಿತು. ಈಗ ನಾನು ಬೇಗ ಒಂದು ಪಾತ್ರ ಪರಿಚಯ ಮಾಡಿಸ್ಬಿಡ್ತೇನೆ.
ನಮ್ಮ ಈ ಅದ್ಭುತವಾದ ಈ ಪಾತ್ರವರ್ಗನ ಪರಿಚಯ ಮಾಡಿಸೋ ಖುಷಿ ನನಗೆ. ಬನ್ನಿ ಎಲ್ಲ ಬನ್ನಿಯಪ್ಪ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಬನ್ನಿ. ಶ್ರೀನಿವಾಸನ ಪಾತ್ರದಲ್ಲಿ ನಮ್ಮ ಮಿಶಿಗನ್ ನಿವಾಸಿಯಾದ ಮುನೀಶ್ ಮಂಜುನಾಥ್. ಲಿಂಗನ ಪಾತ್ರದಲ್ಲಿ ನಮ್ಮ ನ್ಯಾಶ್ವಿಲ್ ಟೆನೆಸಿ ನಿವಾಸಿಗಳಾದ ಸೋಮಶೇಖರ್. ನಮಸ್ಕಾರ. ತಾಯಿಯವರ ಪಾತ್ರದಲ್ಲಿ ನಮ್ಮ ನ್ಯೂಜೆರ್ಸಿ ಅವರೇ ಆದ ಶ್ರೀವಿದ್ಯಾ ಪ್ರಶಾಂತ್. ನಮಸ್ಕಾರ. ಮಗಳನ ಪಾತ್ರದಲ್ಲಿ ನಾರ್ತ್ ಕ್ಯಾರೋಲೈನಾ ಇಂದ ಪ್ರಕೃತಿ. ನಮಸ್ಕಾರ. ಮತ್ತು ನಮ್ಮ ನ್ಯೂಜೆರ್ಸಿ ಅವರೇ ಆದ ಸ್ವಾಮಿ ಭಟ್ರು ತಂದೆ ಪಾತ್ರ ಮಾಡಿದ್ರು. ನಮಸ್ಕಾರ. ನಾನು ಆನಂದ್ ರಾವ್, ನಾಟಕದ ನಿರ್ದೇಶಕ. ನಮ್ಮೆರಿಕನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ನು ಮಿಕ್ಕಿದ ನಾಟಕಗಳೆಲ್ಲ ನೋಡಿ. ಇನ್ನು ಬೃಂದಾವನ ಕಾರ್ಯಕ್ರಮಗಳ ಇದೆ, ಆನಂದಿಸಿ. ಮತ್ತೆ ನೋಡೋಣಂತೆ. ಇನ್ನೊಂದು ನಾಟಕ ತಗೊಂಡು ಬರ್ತೇವೆ ಇಷ್ಟರಲ್ಲೇ. ನಮಸ್ಕಾರ.